ಪಹಲ್ಗಾಮ್ ದಾಳಿಯ ಮತ್ತೊಂದು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ದಾಳಿಗೂ ಮುನ್ನ ಉಗ್ರರು ಸ್ಯಾಟಲೈಟ್ ಫೋನ್ ಬಳಕೆ ಮಾಡಿದ್ರು. ಪಾಕಿಸ್ತಾನದ ಕರಾಚಿಗೆ ಉಗ್ರರು ಕಾಲ್ ಮಾಡ್ತಾ ಇದ್ರು. ನಿರಂತರವಾದ ಸಂಪರ್ಕದಲ್ಲಿದ್ರು ಅವರು. ಅವರ ಸಿಮ್ಗಳು ನಮ್ಮಲ್ಲಿ ವರ್ಕೌಟ್ ಆಗೋದಿಲ್ಲ. ಆ ದೇಶದ ಸಿಮ್ ಕಾರ್ಡ್ಗಳನ್ನು ಬಳಸಿ ಭಾರತದ ನೆಲದಲ್ಲಿ ನಿಂತು ಕಮ್ಯುನಿಕೇಷನ್ ಅನ್ನು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಈಗಲೂ ಕೂಡ ನಮ್ಮ ದೇಶದ ಸಿಮ್ಗಳನ್ನು ಕಾಶ್ಮೀರದಲ್ಲಿ ಬಳಸಲು ಹೋದರೂ ಕೂಡ ಕೆಲವಷ್ಟು ಸಿಮ್ಗಳು ವರ್ಕ್ ಆಗೋದಿಲ್ಲ. ಯಾಕೆಂದರೆ ಕಾಶ್ಮೀರದ ಸಿಚುವೇಶನ್ ಹಾಗಿದೆ, ಸುಲಭವಾಗಿ ಸಂಪರ್ಕ ಸಾಧ್ಯವಾಗಬಾರದು ಎನ್ನುವ ಕಾರಣಕ್ಕಾಗಿ. ಹೀಗಿರುವಾಗ ಪಾಕಿಸ್ತಾನದಿಂದ ಬಂದಿರುವಂಥ ಈ ಉಗ್ರರು ಬಳಸಿದ ಹೇಗೆ ಕಮ್ಯುನಿಕೇಷನ್ ಹೆಂಗಿತ್ತು ಅವರಿಗೆ ಅಂದರೆ, ಅವರು ಸ್ಯಾಟಲೈಟ್ ಫೋನ್ಗಳನ್ನು ಬಳಸಿದರು. ಅದರ ಮೂಲಕ ಕರಾಚಿ ಜೊತೆಗೆ ಸಂಪರ್ಕದಲ್ಲಿದ್ದರು. ಕ್ಷಣ ಕ್ಷಣದ ಮಾಹಿತಿಯನ್ನು ಅವರಿಗೆ ಹೇಳ್ತಾ ಇದ್ದರು. ಇಲ್ಲಿರುವಂಥ ಸಿಚುವೇಶನ್ ಹೆಂಗಿತ್ತು, ಅವರು 22 ಗಂಟೆಗಳ ಕಾಲ ಪಾಕಿಸ್ತಾನದಿಂದ ನಡ್ಕೊಂಡು ಬಂದು ದಟ್ಟ ಅರಣ್ಯದ ಮೂಲಕ ಪ್ರವೇಶ ಮಾಡಿ ಅವರು ಪಹಲ್ಗಾಮ್ನ ಬೈಸರನ್ನ ಕಣಿವೆ ತಲುಪಿದಾಗ ಅವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಒಂದೇ ಅವಕಾಶ, ಅದು ಸ್ಯಾಟಲೈಟ್ ಫೋನ್. ಕರಾಚಿಯಿಂದ ಇವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಂಥವ್ರು ಯಾರು, ಯಾವೆಲ್ಲ ರೀತಿಯ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ರು. ಒಂದು ಕಡೆ ISI ಇವರಿಗೆ ದುಡ್ಡು ಕೊಡುತ್ತೆ, ಹಣ ಕೊಟ್ಟು ಹೋಗಿ ಭಾರತೀಯರನ್ನು ಕೊಂದು ಹಾಕಿ ಅಂತ ಹೇಳುತ್ತೆ. ಮತ್ತೊಂದು ಕಡೆ ಇವರ ಸಂಪರ್ಕಕ್ಕೆ ಕರಾಚಿಯಿಂದ ಸ್ಯಾಟಲೈಟ್ ಫೋನ್ನ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇದೊಂದು ಸಂಚು, ಬಹಳ ದೊಡ್ಡ ಮಟ್ಟದಲ್ಲಿ ಸಂಚು ಇತ್ತು. ಇದು ವ್ಯವಸ್ಥಿತವಾದ ಸಂಚಿದು, ಪ್ಲಾನ್ಡ್ ಅಟ್ಯಾಕ್ ಇದು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಪಾಕಿಸ್ತಾನ ಎಷ್ಟೊಂದು ನೆರವು ಕೊಟ್ಟಿದೆ ಅನ್ನೋದು ಅಂಶಗಳು ಲಭ್ಯವಾಗುತ್ತೆ. ಬೈಸರನ್ ಕಣಿವೆಗೆ ತಲುಪಿದ ನಂತರ ಇವರು ಸ್ಯಾಟಲೈಟ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇಲ್ಲಿ ಎಷ್ಟು ಜನ ಇದ್ದಾರೆ, ಸಿಚುವೇಶನ್ ಹೆಂಗಿದೆ, ಏನು ಮಾಡಬಹುದು ಮುಂದೆ, ಎಲ್ಲ ರೀತಿಯ ಇನ್ಸ್ಟ್ರಕ್ಷನ್ಗಳನ್ನು ಕರಾಚಿಯವರಿಂದ ಪಡೆದುಕೊಂಡು ಆನಂತರ ಅಟ್ಯಾಕ್ಗೆ ಮುಂದಾಗಿದ್ದಾರೆ. 26 ಅಮಾಯಕರ ಪ್ರಾಣವನ್ನು ಬಲಿ ಪಡೆದುಕೊಂಡಿದ್ದಾರೆ. ಅಲ್ಲಿಗೆ ಸ್ಯಾಟಲೈಟ್ ಇಲ್ಲಿ ವರ್ಕ್ ಆಗಿದೆ ಅನ್ನೋದು NIA ತನಿಖೆಯ ವೇಳೆ ಬಯಲಾಗಿದೆ.